ಇವತ್ತು ಲ್ಯಾಂಡ್ ಮಾಫಿಯಾ ಅನ್ನೋದು ಅತಿ ದೊಡ್ಡ ಒಂದು ಹಗರಣವಾಗಿ ಕೂತಿದೆ. ನಾವೆಲ್ಲ ನೋಡ್ತಿರ್ಬೋದು, ಅಕ್ಕಪಕ್ಕದಲ್ಲಿ ಚಿಕ್ಕ ಪುಟ್ಟ ಜಾಗಕ್ಕೆಲ್ಲ ಜಗಳ ಆಡ್ತಾರೆ. ಒಂದಡಿ ಅರ್ಧ ಅಡಿಗೆಲ್ಲ ಮರ್ಡರ್ಗಳಾಗುವಂತ ಪರಿಸ್ಥಿತಿಗೆ ಬಂದು ನಿಂತಿದೆ. ಯಾಕಂದ್ರೆ ಇವತ್ತು ಜಮೀನಿನ ಬೆಲೆ ಗಗನಕ್ಕೆ ಹೋಗಿರೋದ್ರಿಂದ. ಹಾಗಾಗಿ ಇವತ್ತು ಒಂದಿಷ್ಟು ಲ್ಯಾಂಡ್ ಮಾಫಿಯಾ ಮಾಡುವಂಥವ್ರು ಮತ್ತು ಈ ರಾಬರಿಗಳನ್ನ ಮಾಡುವಂಥವ್ರು ದೊಡ್ಡ ದೊಡ್ಡ ಕುಳಗಳನ್ನ, ರಾಜಕೀಯ ನಾಯಕರುಗಳನ್ನ ಜೊತೆಯಲ್ಲಿ ಇಟ್ಕೊಂಡು ಒಂದಿಷ್ಟು ಆಟಗಳನ್ನ ಆಡೋ ಪ್ರಯತ್ನ ಮಾಡ್ತಾರೆ ಮತ್ತು ಅದರಲ್ಲಿ ಕೆಲವರು ಸಫಲರಾಗ್ತಾರೆ, ಇನ್ನು ಕೆಲವರು ಕೋರ್ಟ್ ಮೆಟಲ್ ಸಹ ಹತ್ತುತ್ತಾರೆ. ಆದ್ರೆ ಇಲ್ಲಿ ನಿಜವಾದ ಒಂದು ಜಮೀನಿನ ಮಾಲೀಕರ ಪರಿಸ್ಥಿತಿ ಏನಾಗಿರುತ್ತೆ, ಅವರು ಮಾಡದ ತಪ್ಪಿಗೆ ಇವತ್ತು ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಅಂತ ಅಲಿಯುವಂತ ಪರಿಸ್ಥಿತಿ ಬಂದಿರುತ್ತೆ. ಅಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ನಿಮ್ಗೆ ಪರಿಚಯ ಮಾಡಿಸುವಂತ ಪ್ರಯತ್ನ ಮಾಡ್ತೀನಿ ಮತ್ತು ಅವ್ರಿಗಾದಂತ ಅನ್ಯಾಯ, ಅವ್ರಿಗಾಗಿರುವಂತ ನಷ್ಟ ಎಲ್ಲವನ್ನು ತಿಳಿಸುವಂತ ಈ ವಿಡಿಯೋ ಮುಖಾಂತರ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ ಸರ್, ಮಹೇಶ್ ಅಂತ. ನಾನು ಈ ಚಿಕ್ಕಜಾಲ ನೆಟಿವ್ ನಮ್ದು. ಸೊ ಇಲ್ಲಿ ಏನಿದೆ ಕಾಣಿಸ್ತಿದೆಯೋ ನಮ್ದೇ ಜಮೀನು. ಸುಮಾರು 6.25 ಎಕರೆ ಜಮೀನು ವಾರಸುದಾರ ನಾವು. ಸರ್ವೆ ನಂಬರ್ 19/1, 19/3, 20/1, 20/3 ಈ 4 ಸರ್ವೆ ನಂಬರ್ ವಾರಸುದಾರ ಸರ್. ಸರ್, ಸುಮಾರು 6.25 ಎಕರೆ ನಿಮ್ದೇ ಜಮೀನು? ಹೌದು ಸರ್. ಪಿತ್ರಾರ್ಜಿತನ ಏನು ಸರ್? ಇಲ್ಲ, ಪಿತ್ರಾರ್ಜಿತಾನೆ ಸರ್ ನಮ್ದು. ಓಕೆ, ಏನಾಗಿದೆ ಸರ್ ಆಕ್ಚುಲಿ ಆ ಜಮೀನು ವಿಚಾರ? ಏನಿಲ್ಲ, ಇದು ಸುಮಾರು RFA ಹೈಕೋರ್ಟ್ ಅಲ್ಲಿ ನಡೀತಾ ಇರೋದು ಕೇಸು. ಇಲ್ಲಿ ಯಾವ ಕಟ್ಟಡ, ವಾಣಿಜ್ಯ ಮತ್ತು ಗೃಹಗಳನ್ನ ಕಟ್ಟಬಾರ್ದು ಅಂತ ಸ್ಟೇ ಆರ್ಡರ್ ಆಗಿದೆ. ಯಾವಾಗ ಆಯ್ತು? ಸುಮಾರು 2018ರಲ್ಲೇ ಆಗಿತ್ತು ಸರ್. ಅಂದ್ರೆ ಅಲ್ಲಿ ಹೆಚ್ಚು ಕಡಿಮೆ 7 ವರ್ಷ ಆಗ್ತಾ ಬಂತು. ಹೌದು. ಓಕೆ, 7-8 ವರ್ಷ ಆಗ್ತೈತೆ. ಇನ್ನು ಯಾವುದೇ ಒಂದು ಇಲ್ಲಿ ಕನ್ಸ್ಟ್ರಕ್ಷನ್ ಆಗಬಾರ್ದು, ಬೃಂದಾವನ್ ಲೇಔಟ್ ಅಲ್ಲಿ ಯಾವುದೇ ತರಹದ ಲೈಸೆನ್ಸ್ ಕೊಡಬಾರ್ದು, ಯಾವುದೇ ಒಂದು ಗೃಹ, ವಸತಿ, ವಾಣಿಜ್ಯ ಆಗ್ಲಿ ಯಾವುದೇ ಒಂದು ಪರ್ಮಿಷನ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಇಂದಾನೇ ಸ್ಟೇ ಆರ್ಡರ್ ಆಗಿದೆ ಸರ್. 2018ರಲ್ಲಿ ಸ್ಟೇ ಕೊಟ್ಟಂತ ಹೈಕೋರ್ಟ್ಗೆ ಇವತ್ತು ಈ ರೀತಿಯಾಗಿ ಮನೆ ಕಟ್ಟೋದಕ್ಕೆ ಮತ್ತು ಒಂದಿಷ್ಟು ಹೋಟೆಲ್ ಮುಂಗಟ್ಟುಗಳನ್ನ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಂತ ಲೋಕಲ್ ಬಾಡೀಸ್ ನ ನೀವು ಪ್ರಶ್ನೆ ಮಾಡಿದೀರಾ ಅಥವಾ ಅವ್ರ ಗಮನಕ್ಕೆ ತಂದಿದ್ದೀರಾ? ಎಲ್ಲ ತಂದಿದೀವಿ, ಅವ್ರಿಗೂ ನಾವು ತಿಳಿಸಿದೀವಿ. ಆದ್ರೂ ಅವರು ಒಳ ಇಂದಾನೆ ಕೊಡ್ತಾ ಇದ್ದಾರೆ. ನಮ್ಮ ಇಲ್ಲಿ ಹುಣಸ್ಮಾನಹಳ್ಳಿಯಲ್ಲಿ ನಾನು ಸುಮಾರು ಸತಿ ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ. ಚೀಫ್ ಇಂಜಿನಿಯರ್ ಕಾಂತರಾಜು ಮತ್ತು ಇಂಜಿನಿಯರ್ ವಿನೋದ್ ಅಂತ ಇದ್ದಾರೆ. ಇವ್ರಿಗೆಲ್ಲ ಹೋಗಿ ಕಂಪ್ಲೇಂಟ್ ಸಹ ಕೊಡ್ತಾ ಇದೀವಿ, ಬರವಣಿಗೆಯಲ್ಲೂ ಕೊಡ್ತಾ ಇದೀವಿ. ಆದರೂ ಇವರು ಯಾವ್ದು ತರಹ ಆಕ್ಷನ್ ತಗೊಳ್ತಾ ಇಲ್ಲ ಸರ್. ಇವಾಗ ಒಂದು ಕಾನೂನನ್ನ ಪಾಲಿಸಬೇಕಾಗಿರೋದು ಆದ್ಯ ಕರ್ತವ್ಯ. ಭಾರತದಲ್ಲಿ ಸಂವಿಧಾನ ಅಂತ ಇದೆ ಮತ್ತು ಕಾನೂನು ಇದೆ. ಇವತ್ತು ಒಂದು ಹೈಕೋರ್ಟ್ ಒಂದು ವಿಚಾರಕ್ಕೆ ಒಂದು ಸ್ಟೇ ಕೊಡ್ತು ಮತ್ತು ಒಂದು ಆರ್ಡರ್ಸ್ ಕೊಡ್ತು ಅಂದ್ರೆ ಅದನ್ನು ಒಬೆ ಮಾಡಬೇಕಾಗಿರೋದು ಸರ್ಕಾರಿ ಅಧಿಕಾರಿಗಳ ಆದ್ಯ ಕರ್ತವ್ಯ. ಆದ್ರೂ ಇದನ್ನು ಒಬೆ ಮಾಡದೆ ಇವರು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಾ ಇದಾರಾ ಅಥವಾ ಲಂಚದ ಹಣಕ್ಕಾಗಿ ಕೆಲಸ ಮಾಡ್ತಾ ಇದಾರೆ? ಏನ್ ಅನ್ಸುತ್ತೆ ನಿಮ್ಗೆ? ಅದು ಅದನ್ನ ಹೇಳಕ್ ಆಗಲ್ಲ. ಯಾಕೆ ಗೊತ್ತಾ, ಇವಾಗ ನಾವು ಪ್ರತಿ ಸತಿ ಅವ್ರು ಬರೋಕಿನ್ನ ಮುಂಚೆ ನಾನೇ ಹೋಗಿ ನಿಂತ್ಕೊಂಡ್ಬಿಟ್ಟಿರ್ತೀನಿ. ಸರ್, ನಂದು ಒಂದು ಲೆಟರ್ ಕೊಡಿ, ನನ್ಗೆ ಇದು ಕೊಡಿ, ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಅವ್ರು ಬಂದಾಗ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿರ್ತಾರೆ. ನೈಟ್ ಹೊತ್ತು ಏನ್ ಮಾಡ್ತಾರೆ, ನೈಟ್ ಹೊತ್ತೇ ಮಾಡ್ಬಿಡ್ತಾರೆ. ಯಾಕಂದ್ರೆ ನಾವು ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದಾರೆ, ಆಫೀಸರ್ ಬರ್ತಾರೆ, ಬರಲ್ಲ ಅಂತಲ್ಲ, ಆಫೀಸರ್ ಬರ್ತಾರೆ, ಅವ್ರು ನೋಡ್ಕೊಂಡು ಹೋಗೋದು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಹೋಗಿ ಹೇಳಿದ್ರೆ ನಮಗೊಂದು ಅದಕ್ಕೇನ ತಕ್ಕಂಗೆ ಯಾವ್ದೇ ಒಂದು ಕಟ್ಟಡ ನಿರ್ಮಾಣ ಆಗದಿರೋ ಒಂದು ಲೆಟರ್ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಯಾವ್ದು ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ಬನ್ನಿ, ನಾಳೆ ಬನ್ನಿ ಅಂತಾನೆ ಇದ್ದಾರೆ ಇಲ್ಲಿವರೆಗೂ. ಸರ್, ಅವ್ರ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡೋಂತ ಕೆಲಸ ಮಾಡಿದೀರಾ ಅಥವಾ ಡಿಸ್ಟ್ರಿಕ್ಟ್ ಆಫೀಸರ್ಸ್ಗೆ, DC ಅವ್ರಿಗೆ ಏನಾದ್ರು ಕಂಪ್ಲೇಂಟ್ ಮಾಡೋಂತ ಕೆಲಸ ಮಾಡಿದ್ರು? ಎಸ್ ಸರ್, ಅದನ್ನು ಮಾಡಿದೀವಿ. ಅದನ್ನ ಮಾಡಿ ಅವ್ರಿಗೆ ಹೇಳ್ತಾ ಇದೀವಿ. ಆ ತರ ಮಾಡ್ತಾ ಇರೋದಕ್ಕೆ ಇವಾಗ ಆಫೀಸಲ್ಲಿ ಅವ್ರು ಅವೈಲೇಬಲ್ ಇಲ್ಲ. ಬರ್ತಾರೆ, ಅವ್ರು ಏನಿದೆಯೋ ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ಸರ್, ಈ ವಿಚಾರವಾಗಿ ತಾವು ಪೊಲೀಸ್ ಅವ್ರನ್ನ ಏನಾದ್ರು ಸಂಪರ್ಕ ಮಾಡಿದ್ದೀರಾ? ಮಾಡಿದೀವಿ ಸರ್, ಮಾಡಿದೀವಿ. ಆ ಪೊಲೀಸ್ ಅವರೇ ಬಂದಿದ್ರು, ನಾವು ಹೊಯ್ಸಳಕ್ಕೆ ಕಾಲ್ ಮಾಡಿದ್ವಿ, ಅವರೇ ಬಂದಿದ್ರು ಇಲ್ಲಿಗೆ. ಸೊ ಅದನ್ನ ಬಂದು ಇವ್ರು ಏನಿದಾರೋ ಆಫೀಸರ್, ಚೀಫ್ ಆಫೀಸರ್ ಕಾಂತರಾಜು ಅಂತ, ಅವರೇ ಕಾಲಲ್ಲಿ ಮಾತಾಡ್ಬಿಟ್ಟು ಅವ್ರ ಪೊಲೀಸ್ ಅವ್ರನ್ನ ಕಳಿಸ್ಬಿಟ್ರು. ಪೊಲೀಸ್, ಯಾಕಂದ್ರೆ ಈ ಲ್ಯಾಂಡ್ ಏನಿದೆಯೋ ವಿಚಾರ ಅದು ಪೊಲೀಸ್ ಅವ್ರಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಈ ತರ ಮಾತಾಡ್ಬಿಟ್ಟು ಕಳಿಸ್ಬಿಟ್ರು. ಆಮೇಲೆ ಸರಿ, ನೀವು ನಿಮ್ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ಅಲ್ಲಿಗೆ ಮಾತುಕತೆ ಮುಗಿಸ್ಬಿಟ್ಟು ಅವರು ಹೋದ್ರು ಸರ್. ಸರ್, ನಿಮ್ ಮೇಲೆ FIR ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಏನಾಯ್ತು ಸರ್? ಯಾವ ವಿಚಾರಕ್ಕೆ FIR ಆಗಿದೆ? ಸುಮಾರು ಇದು 20/6/2020 ಅನ್ಕೊಂತೀನಿ. ಆವತ್ತು ಮಧ್ಯರಾತ್ರಿ ಇದೇ ರೀತಿ ನಂದು ಒಂದು ನಮ್ಮ ಜಾಗ, ಯಾಕಂದ್ರೆ ಸುಮಾರು ನಮ್ ತಂದೆ ತಾತಂದಿರೋ ಮಾಡಿರೋ ಆಸ್ತಿ ನಮ್ಗೆ ಒಂದು ಹಕ್ಕು. ಈ ತರ ಕನ್ಸ್ಟ್ರಕ್ಷನ್ ಆಗ್ತೈತೆ ಅಂತ ಹೇಳ್ಬಿಟ್ಟು ನಾನು ಬಂದು ಪ್ರಶ್ನೆ ಮಾಡಿದ್ದೆ. ಅಲ್ಲಿ ಇರೋ ಲೋಕಲ್ ಗಳೆಲ್ಲ ಸೇರಿ ನಮ್ಮ ಮೇಲೆ ಜಗಳಕ್ಕೆ ಬಂದಿದ್ರು. ಅವಾಗ ನಾವು ಪೊಲೀಸ್ ಅವ್ರಿಗೆ ಇದೇ ತರ ನಾವು ಕಾಲ್ ಮಾಡಿ ಕರ್ಸಿದ್ವಿ. ಆ ಪೊಲೀಸ್ ಅವ್ರು ಏನ್ ಮಾಡಿದ್ರು, ನಮ್ಗೆ ರಿವರ್ಸ್ ಆಗ್ಬಿಟ್ಟು ಅವರು ನನ್ನನ್ನ ಸುಮಾರು ಒಂದು 7:15
ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹಿಗ್ಗ ಮುಗ್ಗ ಹೊಡೆದು ಹೀನಾಯ ಹೋಗಿ ನನಗೆ ಅಣ್ಣ ಸುಮಾರು ಹೊಡೆದ್ಬಿಟ್ಟಿದ್ದಾರೆ ಸರ್. FIR ಆಗಿತ್ತಾ? FIR ಮಾಡಿರ್ಲಿಲ್ಲ, ಹೊಡೆದ್ಬಿಟ್ಟು ಚೆನ್ನಾಗಿ. ಆಮೇಲೆ ಯಲಹಂಕ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಸುಳ್ಳು ಕಂಪ್ಲೇಂಟ್ ಎಲ್ಲ ಹಾಕಿ ನನಗೆ ಜೈಲಿಗೆ ಕಳ್ಸಿದ್ರು ಸರ್. ಅಂದ್ರೆ ಅಲ್ಲಿವರೆಗೂ FIR ಆಗಿದ್ದಿಲ್ಲ, ಆದ್ರೂ ನಿಮ್ಮನ್ನ ಕಸ್ಟಡಿಗೆ ತಗೊಂಡು ಜೈಲಲ್ಲಿ ಇಟ್ಟಿದ್ರು? ಹೌದು ಸರ್, ಕಸ್ಟಡಿ ತಗೊಂಡು ಜೈಲಲ್ಲಿ ಇಟ್ಟಿದ್ರು. ಅಂದ್ರೆ 24 hours ಒಳಗಡೆನೆ ನಿಮ್ಮನ್ನ ಮತ್ತೆ ಜೇಸಿ ಕರ್ಕೊಂಡೋದ್ರ? ಹೌದು ಸರ್. ಓಕೆ, ಎಷ್ಟು ದಿನ ಇತ್ತು? ಮಾಡದೇ ಇರೋ ತಪ್ಪಿಗೆ ಅದು ಸುಳ್ಳು ಕಂಪ್ಲೇಂಟ್ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ. ಎಲ್ಲ ಸುಳ್ಳು ಏನಿದ್ದಾರೆ, ಮುತ್ತುರಾಜು, ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಭಾಸ್ಕರ್ ಅಂತ ಇದ್ದಾರೆ, ಇವರೆಲ್ಲ ಸೇರಿ ಅಲ್ಲಲ್ಲೇ ಒಳ್ದಾಗಿ ಯಾವ ಮುತ್ತುರಾಜು? ಮೊನ್ನೆ ಒಂದು ಪ್ರಕರಣದಲ್ಲಿ ಬಂದ್ರಲ್ಲ ಹೊರಗಡೆಗೆ, ಅವ್ರ? ಹೌದು ಸರ್, ಅದೇ ಮುತ್ತುರಾಜ್ ಅಂತಾನೆ. ಅವರೇ ನನ್ನನ್ನ 7:30ಗೆ ಸ್ಟೇಷನ್ ಕರ್ಕೊಂಡೋದಾಗ ಅವರೇ ಇದ್ದಿದ್ದು. ಹೆಡ್ ಕಾನ್ಸ್ಟೇಬಲ್ ಭಾಸ್ಕರ್ ಅಂತ ಇದ್ರು, ಇವ್ರನ್ನ ಕರ್ಕೊಂಡೋದ್ರು. ಇಲ್ಲಿಂದ ಕರ್ಕೊಂಡ್ ಹೋಗ್ಬಿಟ್ಟು ಮುತ್ತುರಾಜ್ ಅಂತ ಹಾಸ್ಪಿಟಲ್ ಸ್ಟೇಷನ್ ಅಲ್ಲಿ ಇದ್ರು. ಸೊ ಇವರೆಲ್ಲ ಸೇರಿ ನಮ್ಗೆ ಈ ತರ ಮಾಡಿದ್ದು ಸರ್, 20/6/2020 ಸರ್. ಇವಾಗ ನೀವು ನಿಮ್ಮ ಪಿತ್ರಾರ್ಜಿತ ಅಂತೀರಾ, ಇವಾಗ ಲ್ಯಾಂಡ್ ಅಕ್ವೈ ಮಾಡ್ಕೊಂಡಿರೋದು ಯಾರು? ಹೆಸರು ಎಲ್ಲ ಇಲ್ಲಿರೋ ಲೋಕಲ್ಸೇ, ಹೆಸರು ಬೇಡ, ಎಲ್ಲ ಗೊತ್ತು, ಈ ಅಧಿಕಾರಿಗಳಿಗೆಲ್ಲ ಗೊತ್ತು. ಯಾಕಂದ್ರೆ ಇಲ್ಲಿ ಪ್ರಭಾವಿನ ರಾಜಕೀಯ ವ್ಯಕ್ತಿನ? ಹೌದು ಸರ್. ಯಾವ ಪಕ್ಷದಲ್ಲಿ ಇದಾರೆ ಅಂತ ಏನೋ ಗೊತ್ತಾ? ಪಕ್ಷ ಎರಡು ಕಡೆನೂ ಇದಾರೆ, 2 ಪಕ್ಷದಲ್ಲೂ ಇದಾರೆ ಅವರು. ಒಟ್ಟಲ್ಲಿ ರಾಜಕೀಯ ಮುಖಂಡರು ಸೇರಿ ನಿಮ್ಗೆ ಅನ್ಯಾಯ ಮಾಡ್ತಾ ಇದಾರೆ? ಹೌದು ಸರ್, ಹೌದು. ಯಾಕಂದ್ರೆ ನಾವು ಇರಲ್ಲ ಈ ಕಡೆ, ನಾವು ಇರಲ್ಲ, ನಾವು ಬೇರೆ ಕಡೆ ಇರೋದು. ಇಲ್ಲಿ ಇವಾಗ ನೀವು ಲೋಕಲ್ಸ್ ಅಂತ ಹೇಳಿದ್ರೆ ನಿಮಗ್ ಪ್ರಿಫರೆನ್ಸ್ ಜಾಸ್ತಿ, ನೀವು ಏನ್ ರಾಜಕೀಯದಲ್ಲಿ ಇರ್ತಿರೋ ಸೊ ನಿಮ್ಗ್ ಪ್ರಿಫರೆನ್ಸ್ ಜಾಸ್ತಿ. ಅದಕ್ಕೆ ನಾವು ಇರಲ್ವಲ್ಲ, ನಮ್ಮ ಮಕ್ಕಳು ಇಲ್ಲಿ ನೋಡಿಲ್ಲ, ಅದಕ್ಕೋಸ್ಕರ ನಮ್ಮ ಆಸೆ, ನಮ್ಮ ಪಿತ್ರಾರ್ಜಿತ ಆಸೆ ಮಾಡಿ ಇಟ್ಟಿರೋದು ಅಷ್ಟೇ ನಮ್ಗೆ ಗೊತ್ತಿರುತ್ತೋ. ನಾವು ಇಲ್ಲಿ ಬಂದು ಪ್ರಶ್ನೆ ಮಾಡಿದ್ರೆ ಇಲ್ಲಿ ಲೋಕಲ್ಸ್ ಅವ್ರನ್ನ ಹಿಡ್ಕೊಂಡು ಪೊಲೀಸ್, ಇಲ್ಲಿ ಯಾವ್ದೇ ಒಂದು ಇನ್ಸ್ಪೆಕ್ಟರ್ ಬರ್ಲಿ, ಯಾವ್ದೇ ಒಂದು ಪೊಲೀಸ್ ಬರ್ಲಿ, ತಕ್ಷಣ ಅವ್ರು ಬುಟ್ಟಿಂಗ್ ಹಾಕೊಂಡ್ಬಿಡ್ತಾರೆ. ಇಲ್ಲಿ ಇದ್ದಾರೋ ರಾಜಕಾರಣಿಗಳು ಅವರು. ಸೊ ಆ ಮುಖಾಂತರ ಮಾಡ್ಕೊಂಡು ನಮ್ಮನ್ನ ಅವಾಯ್ಡ್ ಮಾಡೋದು, ಈ ಜಗಳಗಳು ಸ್ಟಾರ್ಟ್ ಮಾಡೋದು, ಅವರು ಆಕ್ಯುಪೈ ಮಾಡ್ಕೊಂಡ್ಬಿಡೋದು ನಮ್ಮ ಜಾಗಗಳನ್ನ. ಇವಾಗ ಏನ್ ನೋಡ್ತಾ ಇದೀರೋ ನೀವು, ಈ ಜಾಗಗಳೆಲ್ಲ ಇಲ್ಲಿ ನಡೀತಾ ಇರೋ ಜಾಗಗಳು, ಹೋಟೆಲ್ಗಳು ಎಲ್ಲ ಈ ಒಂದು ಪೊಲೀಸ್ ಅವರು, ಈ ಅಧಿಕಾರಿಗಳು, ಇಲ್ಲಿ ಇರೋ ರಾಜಕಾರಣಿಗಳು, ಇವರಿಂದಾನೇ ಸರ್ ಆಗ್ತಾ ಇರೋದು. ಸರ್, ಇವಾಗ ನೀವ್ ಹೇಳಿದ್ರಿ ಪೊಲೀಸ್ ಅಧಿಕಾರಿಗಳು ನಿಮ್ಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತೀರಾ, RO ಮೋಸ ಮಾಡಿದ್ದೀರಾ ಅಂತ ಹೇಳ್ತಾರೆ, ಮತ್ತೆ ಅವ್ರ ಮೇಲಧಿಕಾರಿಗಳು ಮೋಸ ಮಾಡಿದ್ದಾರೆ ಅಂತ ಹೇಳ್ತೀರಾ. ಇವ್ರ ಮೇಲೆ ಏನಾದ್ರು ದೂರ್ ಕೊಡುವಂತದ್ದು ಮತ್ತೆ ಇದ್ರ ಮುಂದಕ್ಕೆ ಕೋರ್ಟ್ಗೆ ಹೋಗುವಂತ ಏನಾದ್ರು ಕೆಲಸ ಆಗಿದೆಯಾ? ಕೊಟ್ಟಿದೀವಿ, ಇನ್ನು ಮುಂದಕ್ಕೆ ಇನ್ನ ಕೋರ್ಟ್ಗೆ ಹೋಗ್ಬೇಕು ಅಂತ ಆಲ್ರೆಡಿ ಮಾಡ್ತಾ ಇದೀವಿ ಸರ್. ಅದು ಸರ್, ಇವಾಗ ನಿಮ್ಮದು ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತೀರಾ, ಇವರೆಲ್ಲ ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿ, ಲೇಔಟ್ ನ ಮಾಡಿ, ಇಷ್ಟೆಲ್ಲ ಬಿಲ್ಡಿಂಗ್ಗಳನ್ನ ಕಟ್ಟಿ, ಅಲ್ವರ್ ನೀವೇನ್ ಮಾಡ್ತಿದ್ರಿ? ನಿಮ್ಗೆ ಯಾಕೆ ಗಮನಕ್ಕೆ ಬರ್ಲಿಲ್ಲ ಇದು? ನಾವು ಇರ್ಲಿಲ್ಲ ನಾವು ಆಕ್ಚುಲಿ. ಸೊ ನಮ್ದು ನಡೀತಾ ಐತೆ ಕೇಸ್ ಏನ್ ನಡೀತಾ ಇದೆಯೋ ಅದಕ್ಕೋಸ್ಕರ ನಾವು ಕಾನೂನು ಮುಖಾಂತರನೇ ಹೋಗ್ಬೇಕಲ್ವಾ. ನಾವು ಅವ್ರ ಪರವಾಗಿ ನಾವು ಜಗಳ ಮಾಡಕ್ಕೂ ಆಗೋದಿಲ್ಲ. ಸೊ ಕಾನೂನು ಮುಖಾಂತರವಾಗಿ ಹೋಗೋಣ ಅಂತ ಹೇಳಿದ್ರೆ ಇಲ್ಲಿ ಅದೇ ಹೇಳದ್ನಲ್ಲ, ಲಂಚ ಕೊಟ್ಬಿಟ್ಟು ಅವ್ರು ಒಳ ಇಂದಾನೆ ಮಾಡ್ಕೊಂತಾ ಇದಾರೆ, ಪೊಲೀಸ್ ಅವರ ಒಂದು ಹೆಲ್ಪ್ ತಗೊಂಡು. ಸರ್, ಇವಾಗ ನಿಮ್ಗೆ ರಾತ್ರೋರಾತ್ರಿ ಏನು ಈ ರೀತಿಯಾಗಿ ಡೆವಲಪ್ಮೆಂಟ್ಸ್ ಆಗಲ್ಲ. ಇಷ್ಟು ಡೆವಲಪ್ಮೆಂಟ್ಸ್ ರಾತ್ರೋರಾತ್ರಿ ಏನು ಒಂದೇ ಒಂದು ನಿಮಿಷದಲ್ಲೋ, ಒಂದು ದಿನದಲ್ಲೋ, ಒಂದು ಗಂಟೆಲೋ ಆಗಂತದ್ದು ಏನು ಡೆವಲಪ್ಮೆಂಟ್ ಅಲ್ಲ. ಇಷ್ಟೆಲ್ಲಾ ಡೆವಲಪ್ಮೆಂಟ್ ಆಗ್ತಿದ್ರು ನೀವ್ ಯಾಕೆ ಮಾಡಿದ್ರಿ? ಅಥವಾ ನಿಮ್ದೇನಾದ್ರು ಪೇಪರ್ಸ್ ಪ್ರಾಬ್ಲಮ್ ಇದೆಯಾ? ಇಲ್ಲ, ನಮ್ಮ ಕಡೆಯಿಂದ ಯಾವ್ದೇ ತರಹ ಪೇಪರ್ ಪ್ರಾಬ್ಲಮ್ಸ್ ಇಲ್ಲ. ಏನೇ ನೋಡ್ತಾ ಇದೀವಿ ಎಲ್ಲ ಎಂಟೈರ್ ಡಾಕ್ಯುಮೆಂಟ್ ಪಿನ್ ಟು ಪಿನ್ ನಮ್ದು ಯಾವ್ದೇ ಒಂದು RTC ಇರ್ಲಿ, ಪಾಣಿ ಇರ್ಲಿ, ಏನೇನ್ ಆಗಿದೆಯೋ ಇಲ್ಲಿವರೆಗೂ ನಾವು ಕ್ಲೀನ್ ಆಗಿ ಇಟ್ಕೊಂಡ್ ಬಂದಿದೀವಿ. ಇನ್ನ ಅವ್ರ ಹತ್ರ ಬೇಕಂದ್ರೆ ನಾನು ಇವಾಗ್ಲೂ ಅವ್ರು ಕರೆದ್ರು, ಹೋಗಿ ನಾನು ತೋರಿಸ್ತೀನಿ. ನಾನು ಇದೇ ಹೇಳಿದ್ದೆ ಅವ್ರಿಗೆ, ಯಾರಿದಾರೋ ಅಲ್ಲಿ ಮಾಡ್ತಾ ಇರೋದು, ಏನ್ ಮಾಡ್ತಾ ಇದಾರೋ ಈ TM ತಾಲೂಕ್ ಆಫೀಸಲ್ಲಿ ಎಲ್ಲ ಕೇಳಿದ್ರು, ನಾವು ಕೇಳಿದೀವಿ. ಸರಿ, ನಾನ್ ತಗೊಂಡ್ಬರ್ತೀನಿ ಬನ್ರಪ್ಪ ಅಂತ ಹೇಳಿದ್ರೆ ಅವ್ರು ಬರಕ್ ತಯಾರಿಲ್ಲ. ಫೋನಲ್ಲೇ ಮಾತು ಮುಖಾಂತರ ಮುಗಿಸ್ಬಿಟ್ಟು ಈ ಪೊಲೀಸ್ ಅವ್ರ ನಾವೇನಾದ್ರೂ ಹೆಚ್ಚಾಗಿ ಮಾತಾಡೋಕ್ ಹೋದ್ರೆ ಈ ಪೊಲೀಸ್ ಅವ್ರನ್ನ ಬಿಟ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು. ಅಂದ್ರೆ ಇಲ್ಲಿ ಲ್ಯಾಂಡ್ ಮಾಫಿಯಾದವರು, ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮತ್ತು ಯಾರನ್ನ ಕಾಪಾಡ್ಬೇಕಾದಂತ ಪೊಲೀಸರು, ಇವರೆಲ್ಲರೂ ಶಾಮೀಲಾಗಿ ನಿಮ್ಗೆ ಮೋಸ ಮಾಡ್ತಾ ಇದಾರೆ ಅಂತ ನೀವ್ ಹೇಳ್ತೀರಾ? ಹೌದು ಸರ್, ಹೌದು. ಯಾಕಂದ್ರೆ ನಾನ್ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ, ಇಲ್ಲಿ ಬರ್ತಾ ಇರೋ ಪೊಲೀಸ್ ಅವರ ಆಗಿರ್ಲಿ, ಯಾವ ಒಂದು ಆಫೀಸರ್ ಆಗಿರ್ಲಿ, ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ಕಾರಣ ಇಲ್ಲಿ ಏನ್ ಇದೆಯೋ ಲ್ಯಾಂಡ್ ಮಾಫಿಯಾ ಅನ್ನೋದು, ಅದನ್ನ ನಡೀತಾ ಇರೋ ಆ ಒಂದು ಲಂಚ ಇದರಿಂದಾನೇ ತುಂಬಾ ಜನ ಟ್ರಾನ್ಸ್ಫರ್ ಸಸ್ಪೆಂಡ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ನಡೀತಾ ಇರೋದು ಎಲ್ಲ ಪ್ರತಿಯೊಂದನ್ನದಕ್ಕೂ ಅಧಿಕಾರಿಗಳು, ಗೌರ್ಮೆಂಟ್ ಅಧಿಕಾರಿಗಳು, ಪೊಲೀಸ್ ಅವರು ಮತ್ತು ರಾಜಕಾರಣಿಗಳೇ ಸರ್ ಕಾರಣ. ಸರ್, ಇವತ್ತಿನ ಈ ವ್ಯವಸ್ಥೆಯಲ್ಲಿ ಈ ಒಂದು
ಲ್ಯಾಂಡ್ ಐಪ್ ಅಂದ್ರೆ ಇವತ್ತೇನು ಏರ್ಪೋರ್ಟ್ ನ ಪಕ್ಕದಲ್ಲಿ ಇದೀರಿ ನೀವು, ಹೌದೌದು ಕೂಗಳತೆ ದೂರದಲ್ಲಿ ಏರ್ಪೋರ್ಟ್ ಇದೆ. ಈ ಏರ್ಪೋರ್ಟ್ ಇರೋದ್ರಿಂದ ನಿಮಗೆ ಸಹಜವಾಗಿ ಲ್ಯಾಂಡ್ ನ ರೇಟು 100ರಷ್ಟು ಜಾಸ್ತಿ ಆಗಿರ್ಬೋದು. ನಿಮ್ಮ ಓವರ್ ಆಲ್ ನಿಮ್ಮ 6 ಎಕರೆ ಒಂದು ಜಮೀನಿನ ವ್ಯಾಲ್ಯೂ ಎಷ್ಟಿರ್ಬೋದು ಸರ್ ಇವತ್ತು? ಸರ್, ಅದೇ ನೀವು ಹೇಳಿದ್ರಲ್ಲ, ಇವಾಗ ಈ ಏರ್ಪೋರ್ಟ್ ಇದೆ ಅದಕ್ಕೆ ಹೈಪ್ ಆಗ್ತಾ ಇದೆ ಅಂತ. ಅದೇ ಕಾರಣಕ್ಕೆ ಎಲ್ಲರೂ ಇಲ್ಲೇ ಬಂದು ನನಗೆ ಈ ಏನೋ ಆ ಅಧಿಕಾರ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲೇ ಹಾಕೊಂಡ್ಬಿಡ್ತಾ ಇದಾರೆ. ಇಲ್ಲ ಅಂದಿದ್ರೆ ಇಲ್ಲಿ ಯಾರು ಬೇರೆ ಕಡೆ ಹೋಗಿ ಅಂತ ಹೇಳಿದ್ರೆ ಹೋಗಲ್ಲ. ಇಲ್ಲಿ ಸುಮಾರು ನಮ್ದೇ ಒಂದು 6 ಎಕರೆ ಇದೆ ಅಲ್ಲ, ಒಂದು 200 ರಿಂದ 250 ಕೋಟಿ ಬೆಳೆ ಬಾಳುತ್ತೆ ಸರ್. ಅದಕ್ಕೆ ಚಿಕ್ಕ ಚಿಕ್ಕದಾಗೆ ತಗೊಂಡ್ಬಿಡ್ತಾ ಇರೋದು ಅವರು. ಸೊ ಹಂಗೆ ಹೋಗ್ತಾ ಇದಾವೆ ಸರ್. ಇವಾಗ ನಿಮ್ಗೆಲ್ಲ ತೋರಿಸಿದೀನಿ, ಈ ತರನೇ ಆಗ್ತಾ ಇದೆ ಹಿಂಗೆ. ಸರ್, ಇವಾಗ ಸ್ಟೇ ಕೊಟ್ಟ ಮೇಲೆ ಇಷ್ಟೊಂದು ಡೆವಲಪ್ಮೆಂಟ್ ಇನ್ನೂ ನಡೀತಾ ಇದೆ ಅಂದ್ರೆ ಇದಕ್ಕೆ ಕೇವಲ ಒಬ್ಬ ರಾಜಕಾರಣಿನೋ ಅಥವಾ ಒಬ್ಬ ಅಧಿಕಾರಿಯೋ ಮುಖಾಂತರ ನಡೀತಾ ಇದೆಯಾ, ಅದಕ್ಕಿಂತ ಮೀರಿ ಹೋಗಿದೆ ಈ ಕೇಸ್? ಅದಕ್ಕಿಂತ ಮೀರಿ ಹೋಗಿದೆ ಸರ್. ಯಾಕಂದ್ರೆ ಇಲ್ಲಿ ಕಾನೂನಿಗೆ ಯಾವ್ದು ಕೇರ್ ಮಾಡ್ತಾ ಇಲ್ಲ, ಅವರು ತಲೆಗೆ ಹಾಕೊಂತಾ ಇಲ್ಲ. ಒಂದ್ ದೊಡ್ಡವ್ರು ಇದಾರ, ಅವ್ರಕಿನ್ನ ಇನ್ನೂ ದೊಡ್ಡವ್ರು ಇದಾರ, ಅವ್ರ ಕಡೆ ಹೋಗ್ಬಿಟ್ಟು ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಶಾಮೀಲಾಗಿದ್ದಾರೆ ಸರ್ ಇದ್ರಲ್ಲಿ. ಸರ್, ಓವರ್ ಆಲ್ ಆಗಿ ನಿಮಗೆ ಈ ಒಂದು ಪ್ರಕರಣದಲ್ಲಿ ಇವತ್ತೇನು ನೀವು ಕೋರ್ಟ್ಗೆ ಹೋಗಿದ್ದೀರಾ ಮತ್ತು ಜೈಲ್ ಮೆಟ್ಲತ್ತಿದ್ದೀರಾ, 1 ವರ್ಷ ಶಿಕ್ಷೆನೂ ಅನುಭವಿಸಿ ಬಂದಿದ್ದೀರಾ. ಇವತ್ತು ಸುಮಾರು ನೀವು ಹೇಳ್ತಾ ಇದ್ರಿ 200 ರಿಂದ 250 ಕೋಟಿ ರೂಪಾಯಿ ಬೆಲೆ ಬಾಳುವಂತ ನಮ್ಮ ಜಮೀನಿಗೆ ಇವತ್ತು ಯಾರೋ ಬಂದು 3ನೇ ವ್ಯಕ್ತಿ ಕೂತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಇದೆಲ್ಲವನ್ನೂ ನೋಡಿದ್ರೆ ಇಷ್ಟು ದಿನಗಳ ನಿಮ್ಮ 6-7 ವರ್ಷಗಳ ಹೋರಾಟದಲ್ಲಿ ನಿಮಗೆ ಮುಂದಕ್ಕೆ ಜಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಇದೆ ಸರ್. ಯಾಕಂದ್ರೆ ನಾವು ಇವ್ರ ತರ ನಾವು ಎಲ್ಲರಿಗೂ ಲಂಚ ಕೊಟ್ಬಿಟ್ಟು ನಾವು ಯಾವ ತರದ್ದು ನಾವು ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಒಂದು ಏನಿದೆಯೋ ನಾವು ಕಾನೂನು ರೀತಿಯಾಗಿ ಹೋರಾಟ ಮಾಡ್ತಾ ಇದೀವಿ. ಪ್ರತಿಯೊಂದು ಡಾಕ್ಯುಮೆಂಟು ಇಟ್ಕೊಂಡಿದೀವಿ. ಕಾನೂನು ಪ್ರಕಾರನೇ ಹೋಗೋಣ ಅನ್ಕೊಂಡು ನಾವು. ಇವತ್ತು ಏನಾಗಿದೆ, ಸಮಾಜ ಕೇವಲ ದುಡ್ಡಿನ ಹಿಂದೆ ಬಿದ್ದು ಇವತ್ತು ಕಂಡವರ ಜಮೀನಿನ ಲೂಟಿ ಹೊಡೆದು ಅವರು ಮಾತ್ರ ಬದುಕಬೇಕು ಮತ್ತು ಅವರು ಒಂದು ಲೇಔಟ್ ನ ಡೆವಲಪ್ ಮಾಡಿ ಕಂಡ ರೇಟ್ಗೆ ಇವತ್ತು ನೀವು ನೋಡ್ಬೋದು. ಇವತ್ತು ಸುಮಾರು ಈ ಒಂದು ಏರ್ಪೋರ್ಟ್ ನ ಸುತ್ತಮುತ್ತ ಕನಿಷ್ಠ 1 ಸ್ಕ್ವೇರ್ ಫೀಟ್ ಬೆಲೆ 15 ರಿಂದ 25 ಸಾವಿರ ರೂಪಾಯಿ ತೂಗ್ಬೋದು, ಆರಾಮಾಗಿ ತೂಗ್ಬೋದು. ಇನ್ನು ಅದಕ್ಕಿಂತ ಜಾಸ್ತಿನೇ ಹೋಗುತ್ತೆ. ಇದು SR ವ್ಯಾಲ್ಯೂಗಿಂತ 100ರಷ್ಟು ಜಾಸ್ತಿನೂ ಇರ್ಬೋದು. ಹಾಗಾಗಿ ಇಲ್ಲಿ ಏನಾಗಿದೆ, ಒಂದಿಷ್ಟು ಲ್ಯಾಂಡ್ ಮಾಫಿಯಾದವರು ಮತ್ತು ರಾಜಕಾರಣಿಗಳು, ಒಂದಿಷ್ಟು ಅಧಿಕಾರಿಗಳ ಕುಮ್ಮಕ್ಕಿನಿಂದ ಒಂದಿಷ್ಟು ಜನರಿಗೆ ತೊಂದರೆ ಮತ್ತು ಆಘಾತಗಳಾಗ್ತಾ ಇದೆ. ಅವರು ಯಾವುದೇ ತಪ್ಪು ಮಾಡಲಿಲ್ಲ ಅಂದ್ರೂ ಇವತ್ತು ವರ್ಷಾನುಗಟ್ಲೆ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಿ ಬರಬೇಕಾದಂತಾಗಿದೆ. ಹಾಗಾಗಿ ನಮ್ಮ ಭಾರತದ ನೆಲದಲ್ಲಿ ಇರುವಂತಹ ಸಂವಿಧಾನ ಮತ್ತು ಒಂದು ಕಾನೂನು ತುಂಬಾ ಗಟ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಇವರಿಗೆ ನ್ಯಾಯ ಸಿಗುತ್ತೆ ಅನ್ನುವ ನಂಬಿಕೆಯಿಂದ ನವೀನ್ ಅವರು ನಮ್ಮ ಜೊತೆಲಿ ಇಷ್ಟೊತ್ತವರೆಗೂ ಮಾತಾಡಿದ್ದಾರೆ. ನೀವು ಹೊಸ ವೀಕ್ಷಕರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಅಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವರದಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.